ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಟೊಮ್ಯಾಟೊ ಪ್ಲಾಟ್ನಲ್ಲಿ ಇದ್ದೀವಿ. ಈ ತರಹ ಟೊಮ್ಯಾಟೊ ಪ್ಲಾಟ್ ಬಂದಿದೆ. ಟೊಮ್ಯಾಟೊ ಕೃಷಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ವಿಷಯ ಯಾವುದು? ಟೊಮ್ಯಾಟೊ ಕೃಷಿಯಲ್ಲಿ ಟೊಮ್ಯಾಟೊ ಇಳುವರಿಯನ್ನು ತಾವು ಹೆಚ್ಚು ತೆಗೆಯಲು ಅಥವಾ ಇಳುವರಿಯನ್ನು ಅಧಿಕವಾಗಿ ಪಡೆಯಲು ತಾವು ಟೊಮ್ಯಾಟೊ ಕೃಷಿಯಲ್ಲಿ ಟೊಮ್ಯಾಟೊ ಬೇರುಗಳು ಇರ್ತಾವಲ್ಲ, ಟೊಮ್ಯಾಟೊ ಬೇರುಗಳ ಬೆಳವಣಿಗೆಯ ಬಗ್ಗೆಯೂ ಕೂಡ ತಾವು ಗಮನವನ್ನು ಕೊಡಬೇಕು. ತಾವು ನೋಡ್ಬೋದು, ಈ ತರಹ ಟೊಮ್ಯಾಟೊ ಬೇರುಗಳು ಆಗಿದ್ದಾವೆ. ಟೊಮ್ಯಾಟೊ ಬೇರುಗಳು ತಾವು ನೋಡ್ಬೋದು, ಇಲ್ಲಿ ತುಂಬಾ ಇಂಪಾರ್ಟೆಂಟು. ಬೇರುಗಳ ಸಂಖ್ಯೆ ಹೆಚ್ಚಾದಲ್ಲಿ ತಮಗೆ ಲಾಭವು ಹೆಚ್ಚಾಗತ್ತೆ. ಯಾಕಂದರೆ ಬೇರುಗಳ ಸಂಖ್ಯೆ ಹೆಚ್ಚಾದಲ್ಲಿ ಟೊಮ್ಯಾಟೊ ಗಿಡವು, ಟೊಮ್ಯಾಟೊ ಪ್ಲ್ಯಾಂಟ್ ತನಗೆ ಬೇಕಾಗುವ ನ್ಯೂಟ್ರಿಯೆಂಟ್ಸ್ ಇರ್ತಾವಲ್ಲ, ನ್ಯೂಟ್ರಿಯೆಂಟ್ಸನ್ನು ಚೆನ್ನಾಗಿ ತೆಗೆದುಕೊಳ್ಳುತ್ತೆ. ಹಾಗೂ ಅಧಿಕವಾದ ನ್ಯೂಟ್ರಿಯೆಂಟ್ಸನ್ನು ಸಹ ತೆಗೆದುಕೊಳ್ಳುತ್ತೆ. ಹಾಗೂ ಅದರ ಜೊತೆಗೆ ನೀರಿನ ರಿಕ್ವೈರ್ಮೆಂಟು ಟೊಮ್ಯಾಟೊಗೆ ಹೆಚ್ಚಿರುತ್ತೆ. ಆ ನೀರಿನ ರಿಕ್ವೈರ್ಮೆಂಟ್ ಸಲುವಾಗಿ ಬೇರುಗಳ ಸಂಖ್ಯೆ ಹೆಚ್ಚಿರಲೇಬೇಕು. ಸೊ ಬೇರುಗಳಿಂದ ಟೊಮ್ಯಾಟೊ ತಮಗೆ ಬೇಕಾಗುವ ನೀರು ಹಾಗೂ ನ್ಯೂಟ್ರಿಯೆಂಟ್ಸ್, ಈ ಎರಡೂ ಅಂಶಗಳನ್ನು ಭೂಮಿಯಿಂದ ತೆಗೆದುಕೊಳ್ಳುತ್ತೆ. ಈ ಬೇರುಗಳ ಬೆಳವಣಿಗೆ ತುಂಬಾ ಇಂಪಾರ್ಟೆಂಟು. ಬೇರುಗಳ ಬೆಳವಣಿಗೆಗೆ ತಾವು ಯಾವ ಟ್ರೀಟ್ಮೆಂಟನ್ನು ಮಾಡಬೇಕು? ಬೇರುಗಳ ಬೆಳವಣಿಗೆಗಾಗಿ ತಾವು ಬೇಸಲ್ ಡೋಸಲ್ಲಿ ಹ್ಯೂಮಿಕ್ ಆ್ಯಸಿಡನ್ನು ಬಳಸಬೇಕು. ಹಾಗೂ ಡ್ರಿಪ್ ಡೋಸ್ದಿಂದ ತಾವು ಹ್ಯೂಮಿಕ್ ಆ್ಯಸಿಡನ್ನು ಯೂಸ್ ಮಾಡಬಹುದು. ಈ ತರಹ ತಾವು ಬೇಸಲ್ ಡೋಸಲ್ಲಿ ಹ್ಯೂಮಿಕ್ ಆ್ಯಸಿಡನ್ನು ಯೂಸ್ ಮಾಡಬೇಕು. ಹಾಗೂ ಡ್ರಿಪ್ ಡೋಸ್ದಲ್ಲಿ ತಾವು ಹ್ಯೂಮಿಕ್ ಆ್ಯಸಿಡನ್ನು ಯೂಸ್ ಮಾಡಬೇಕು. ಈ ತರಹ ತಾವು ಹ್ಯೂಮಿಕ್ ಆ್ಯಸಿಡ್ ಯೂಸ್ ಮಾಡುವುದರಿಂದ ಟೊಮ್ಯಾಟೊದಲ್ಲಿ ಗ್ರೋತು ಚೆನ್ನಾಗಿ ಆಗತ್ತೆ. ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಬೇರುಗಳ ಸಂಖ್ಯೆ ನಮ್ಮ ಟೊಮ್ಯಾಟೊ ಕೃಷಿಯಲ್ಲಿ ತುಂಬ ಇಂಪಾರ್ಟೆಂಟು. ಹಾಗೂ ಬೇರುಗಳಿಂದನೇ ನಮಗೆ ಟೊಮ್ಯಾಟೊ ಹೆಲ್ದಿಯಾಗಿ ಬರುತ್ತೆ. ಯಾಕಂದರೆ ಟೊಮ್ಯಾಟೊಗೆ ಬೇಕಾಗುವ ಎಲ್ಲ ನ್ಯೂಟ್ರಿಯೆಂಟ್ಸು, ಮೇಜರ್ ನ್ಯೂಟ್ರಿಯೆಂಟು, ಸೆಕೆಂಡರಿ ನ್ಯೂಟ್ರಿಯೆಂಟ್ಸು ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ಸು ಹಾಗೂ ನೀರು, ವಾಟರ್ ಅಂತ ಹೇಳ್ತೀವಿ, ಇವೆಲ್ಲವೂ ಟೊಮ್ಯಾಟೊಗೆ ಬೇಕಾಗ್ತವೆ. ಅದನ್ನು ಕೊಡುವ ಕೆಲಸವು ಬೇರುಗಳು ಮಾಡ್ತವೆ. ಸೊ ಬೇರುಗಳ ಆರೋಗ್ಯ ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಬೇರುಗಳ ಆರೋಗ್ಯವನ್ನು ತಾವು ಚೆನ್ನಾಗಿ ಇಡಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.